ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಇವತ್ತು ನಾವು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಯಾಕೆ ಫೇಲ್ ಆಗ್ತಾರೆ ಅನ್ನೋದು. ಪ್ರತಿ ವರ್ಷ ಸಾವಿರಾರು ಗೋಲ್ಡ್ ಮೆಡಲಿಸ್ಟ್, ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ ಈ ಎಕ್ಸಾಮ್ ಬರೀತಾರೆ. ಆದರೆ ಅವರಲ್ಲಿ ಬಹಳಷ್ಟು ಜನರಿಗೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಸಾಧ್ಯವಾಗಲ್ಲ. ಯಾಕಂದ್ರೆ UPSC ಅನ್ನೋದು ಬರೀ ಇಂಟೆಲಿಜೆನ್ಸ್ ಟೆಸ್ಟ್ ಅಲ್ಲ, ಇದು ನಿಮ್ಮ ಸ್ಟ್ರಾಟಜಿ, ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ನೋಡೋ ಒಂದು ಪರೀಕ್ಷೆ. ಬುದ್ಧಿವಂತ ಸ್ಟೂಡೆಂಟ್ಸ್ ಮಾಡೋ ಮೊದಲನೇ ಮಿಸ್ಟೇಕ್ ಅಂದ್ರೆ ಸ್ಟ್ರಾಟಜಿ ಇಲ್ಲದೆ ಓದೋದು. ಅವರು ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಟಾಪರ್ ಆಗಿರೋದ್ರಿಂದ UPSC ಕೂಡ ಅಷ್ಟೇ ಈಸಿ ಅಂತ ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ ಏನೋ ಗೊತ್ತು ಅನ್ನೋದಕ್ಕಿಂತ ಎಕ್ಸಾಮಿನರ್ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ. ಎಕ್ಸಾಮ್ ಪ್ಯಾಟರ್ನ್ಸ್ ಅರ್ಥ ಮಾಡ್ಕೊಳ್ಳದೆ ಬರೀ ಹಾರ್ಡ್ ವರ್ಕ್ ಮಾಡೋದ್ರಿಂದ ಜಾಬ್ ಅಥವಾ ರ್ಯಾಂಕ್ ಪಡೆಯೋಕೆ ಸಾಧ್ಯ ಇಲ್ಲ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಅಂದ್ರೆ ತುಂಬಾ ಬುಕ್ಸ್ ಓದೋದು. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಲಿಮಿಟೆಡ್ ಸೋರ್ಸ್ ಅನ್ನ ಫಾಲೋ ಮಾಡ್ತಾರೆ ಮತ್ತು ಅದನ್ನೇ ಪದೇ ಪದೇ ರಿವಿಷನ್ ಮಾಡ್ತಾರೆ. UPSC ಮೈನ್ಸ್ ಎಕ್ಸಾಮ್ನಲ್ಲಿ ಬರೀ ನಾಲೆಡ್ಜ್ ಇದ್ರೆ ಸಾಲದು, ಅದನ್ನ ಲಿಮಿಟೆಡ್ ಟೈಮ್ನಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ತುಂಬಾ ಓದ್ತಾರೆ, ಆದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲ್ಲ. ಇದರಿಂದಾಗಿ ಎಕ್ಸಾಮ್ ಹಾಲ್ನಲ್ಲಿ ಅವರಿಗೆ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾರು ದಿನಾಲೂ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಮಾತ್ರ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಲ್ಯಾಂಡ್ ಮಾಡೋಕೆ ಸಾಧ್ಯವಾಗುತ್ತೆ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಲ್ದಿದ್ರೆ ನಿಮ್ಮ ನಾಲೆಡ್ಜ್ಗೆ ಬೆಲೆ ಇರಲ್ಲ. UPSC ಅನ್ನೋದು ಒಂದು ಲಾಂಗ್ ಜರ್ನಿ. ಇದಕ್ಕೆ 2 ರಿಂದ 5 ವರ್ಷ ಬೇಕಾಗಬಹುದು. ಬುದ್ಧಿವಂತ ಸ್ಟೂಡೆಂಟ್ಸ್ ಆರಂಭದಲ್ಲಿ ತುಂಬಾ ಇಂಟೆನ್ಸ್ ಆಗಿ ಓದ್ತಾರೆ, ಆದರೆ ಕೆಲವು ತಿಂಗಳುಗಳ ನಂತರ ಮೊಮೆಂಟಮ್ ಕಳೆದುಕೊಳ್ತಾರೆ. ಆದರೆ UPSCಗೆ ಬೇಕಿರೋದು ದಿನಾಲು 5 ರಿಂದ 6 ಗಂಟೆಗಳ ಕಾಲ ಕನ್ಸಿಸ್ಟೆಂಟ್ ಎಫರ್ಟ್. ಯಾರು ಸೋಲನ್ನ ಒಪ್ಕೊಳ್ಳದೆ ಪ್ರತಿದಿನ ಡಿಸಿಪ್ಲಿನ್ ಇಂದ ಓದ್ತಾರೋ ಅವರು ಮಾತ್ರ IAS ಅಥವಾ IPS ಅಧಿಕಾರಿ ಆಗೋಕೆ ಸಾಧ್ಯ. ಇಲ್ಲಿ ಇಂಟೆಲಿಜೆನ್ಸ್ಗಿಂತ ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಕೊನೆಯದಾಗಿ ಓವರ್ ಕಾನ್ಫಿಡೆನ್ಸ್ ಮತ್ತು ಅಹಂಕಾರ ಕೂಡ ಫೇಲ್ಯೂರ್ಗೆ ಕಾರಣವಾಗುತ್ತೆ. ಕೆಲವು ಸ್ಟೂಡೆಂಟ್ಸ್ ತಮಗೆಲ್ಲ ಗೊತ್ತು ಅಂತ ಅನ್ಕೊಂಡು ಮಾಕ್ ಟೆಸ್ಟ್ ಅಥವಾ ಗೈಡೆನ್ಸ್ ತಗೊಳ್ಳೋದನ್ನ ಬಿಡ್ತಾರೆ. ಆದರೆ ಈ ಎಕ್ಸಾಮ್ನಲ್ಲಿ ವಿನಯ ಮತ್ತು ನಿರಂತರ ಸುಧಾರಣೆ ಇರೋರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ತುಂಬಾ ಜನ ಆವರೇಜ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಯಾಕಂದ್ರೆ ಅವರು ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ನೆನ್ಪಿಡಿ, UPSCಯಲ್ಲಿ ರೈಟ್ ಸ್ಟ್ರಾಟಜಿ ಇದ್ರೆ ಮಾತ್ರ ನಿಮ್ಮ ಕನಸು ನನಸಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ.